ಇಲ್ಲೊಂದಷ್ಟು ಟರ್ಮಿನಾಲಜೀಸ್ ಒಂದು ಪದಗಳು ನೋಡ್ತಾ ಇದ್ದೀವಿ. ಈ ಚಾಪ್ಟರ್ ಅಂತಲೇ ಅಲ್ಲ, ಸೆಟ್ಸು ಮತ್ತು ಪ್ರೊಬಾಬಿಲಿಟಿ ಮತ್ತು ಮುಂದಿನ ವರ್ಷ ಬರುವಂಥ ಸೆಟ್ಸು ಅಲ್ಲೆಲ್ಲ ಉಪಯೋಗಿಸ್ತೀವಿ. ಇವೆಲ್ಲ ಟರ್ಮಿನಾಲಜೀಸ್ ನಿಮಗೆ ಗೊತ್ತಿರಬೇಕು. ಈ ಚಾಪ್ಟ್ರಲ್ಲಿ ಅಷ್ಟೊಂದು ಉಪಯೋಗಿಸಲ್ಲ, ಆದರೆ ತಕ್ಷಣಕ್ಕೆ ಅಷ್ಟೊಂದು ಉಪಯೋಗಿಸಲ್ಲ, ಆದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದು ಬರುತ್ತಿರ್ಗ. ಸೊ ನಾನು ಅಂದ್ಕೊಂಡೆ ಅಂತ ಹೇಳಿದ್ರೆ ಇಲ್ಲೊಂದಷ್ಟು ಎಕ್ಸಾಂಪಲ್ ಇದೆ ವಿಚ್ ಆರ್ ದ ಫಾಲೋಯಿಂಗ್. ಇವೆಲ್ಲ ಲಿಸ್ಟ್ ಇದೆಯಲ್ಲ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮಾತಾಡ್ಬೋದು. ಯಾಕಂತ ಹೇಳಿದ್ರೆ ಇದು ಟರ್ಮಿನಾಲಜೀಸ್ ಉಪಯೋಗಿಸಿದಷ್ಟು ನಮ್ಗೆ ಒಳ್ಳೇದಲ್ವಾ. ಸೊ ಅದಕ್ಕೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇನೆ. ಬೇಸಿಕಲಿ ನೀವು ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ. ನಾನು ಒಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ, ಸರಿನಾ. ಎಕ್ಸ್ಪೆರಿಮೆಂಟ್, ಎನಿ ಆ್ಯಕ್ಷನ್ ಆರ್ ಪ್ರೋಸೆಸ್ ವಿಚ್ ರಿಸಲ್ಟ್ಸ್ ಇನ್ ಆ್ಯನ್ ಔಟ್ಕಮ್ ಇಸ್ ಕಾಲ್ಡ್ ಎನ್ ಎಕ್ಸ್ಪೆರಿಮೆಂಟ್. ಫಾರ್ ಎಕ್ಸಾಂಪಲ್ ಸೆಲೆಕ್ಟಿಂಗ್ ಆ್ಯಂಡ್ ಅರೇಂಜಿಂಗ್ 4 ಥಿಂಗ್ಸ್ ಅಲ್ವಾ, ದಟ್ಸ್ ಎನ್ ಎಕ್ಸ್ಪೆರಿಮೆಂಟ್. ಸೊ ಇದೆಲ್ಲನೂ ಎಕ್ಸ್ಪೆರಿಮೆಂಟ್, ಸರಿ ತಾನೆ. ಸ್ಯಾಂಪಲ್ ಸ್ಪೇಸ್, ಇಟ್ ಈಸ್ ದ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎನ್ ಎಕ್ಸ್ಪೆರಿಮೆಂಟ್. ಸೊ ಇದರಲ್ಲಿ ಈ ಥರ ಮಾಡ್ಕೊಂಡು ಹೋಗ್ತು ಅಂತ ಹೇಳಿದ್ರೆ ಇದೆಲ್ಲ ಫಿಲ್ ಆಗುತ್ತಲ್ವಾ, ದಟ್ ಈಸ್ ಯುವರ್ ಸ್ಯಾಂಪಲ್ ಸ್ಪೇಸ್. ಈ ಕೊನೆಯ ಉತ್ತರ, ಈ ಕೊನೆಯ ಉತ್ತರ ಇಷ್ಟನ್ನು ಸ್ಯಾಂಪಲ್ ಸ್ಪೇಸ್. ನೆಕ್ಸ್ಟು ಈವೆಂಟ್, ಇಟ್ ಈಸ್ ಅ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಸೊ ದಿಸ್ ಇಸ್ ಎನ್ ಈವೆಂಟ್, ಇಲ್ಲಾಂದರೆ ಇವೆರಡೂ ಒಂದು ಈವೆಂಟು, ಇಲ್ಲ ಅಂತ ಹೇಳಿದ್ರೆ ಈ ಒಂದು ರೋ ಒಂದು ಈವೆಂಟು, ಸರಿನಾ. ನೆಕ್ಸ್ಟು ಇಂಡಿಪೆಂಡೆಂಟ್ ಈವೆಂಟ್, 2 events are said to be independent if the occurrence of one event does not affect the probability of the occurrence of the other event. ಎಕ್ಸಾಂಪಲು ಸೆಲೆಕ್ಟಿಂಗ್ ಅ ಪ್ಯಾಂಟ್ ಆ್ಯಂಡ್ ಅ ಶರ್ಟ್. ಪ್ಯಾಂಟ್ ತೊಗೊಳೋದು ಶರ್ಟ್ ತೊಗೊಳೋದು ಎಲ್ಲ ಕಾಂಬಿನೇಷನ್ನು ವರ್ಕೌಟ್ ಆಗುತ್ತೆ ನಮಗೆ ಅಂತ ಹೇಳಿದ್ರೆ, ಒಂದು ಯಾವುದೋ ಒಂದು ಪ್ಯಾಂಟು ಯಾವುದೋ ಒಂದು ಶರ್ಟು, ಈ ಪ್ಯಾಂಟು ಆ ಪ್ಯಾಂಟು ಅಂತ ಹೋಗ್ತು ಅಂತ ಹೇಳಿದ್ರೆ ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಇವೆಂಟ್. ಒಂದು ಪ್ಯಾಂಟ್ ತೊಗೊಂತು ಅಂದರೆ ಮತ್ತೊಂದು ಪ್ಯಾಂಟು ತೊಗೊಳೋದಕ್ಕಾಗಲ್ಲ ಅಲ್ವಾ. ಒಂದು ಪ್ಯಾಂಟ್ ಇವಾಗ ನೀವು ಹಾಕೊಳ್ತು ಅಂತ ಹೇಳಿದ್ರೆ ಇನ್ನೊಂದು ಪ್ಯಾಂಟ್ ಹಾಕೊಳಕ್ಕಾಗುತ್ತಾ, ಇಲ್ಲ ತಾನೆ ಅಲ್ವಾ. ಅದೇ ನೀವು ಪ್ಯಾಂಟ್ ಬಿಟ್ಟು ಶರ್ಟ್ ಬಗ್ಗೆ ಮಾತಾಡಿದ್ರೆ, ಇವಾಗ ಯಾವುದೊಂದು ಪ್ಯಾಂಟ್ ಹಾಕ್ಕೊಂಡಿದ್ರಾ, ಶರ್ಟ್ ಹಾಕೊಳೋದಕ್ಕೂ ಪ್ಯಾಂಟ್ ಹಾಕೊಳೋದಕ್ಕೂ ಸಂಬಂಧ ಇಲ್ಲ. ಅಫ್ಕೋರ್ಸ್ ನೀವು ಹೇಳ್ಬೋದು ಸರ್ ಕಲರ್ ಯಾವುದು ಇದು ಅಂತೆಲ್ಲ ಹೇಳಿ. ಎಲ್ಲ ಕಲರ್ ಒಂದೇ ಕಲರ್ ಪ್ಯಾಂಟು, ಶರ್ಟು ಕೂಡ ಒಂದೇ ಕಲರು. ಸೊ ಈ ಥರ ಇದ್ದಾಗ ಏನಾಗುತ್ತದೋ, ಪ್ಯಾಂಟ್ ಸೆಲೆಕ್ಟ್ ಮಾಡೋದು, ಶರ್ಟ್ ಸೆಲೆಕ್ಟ್ ಮಾಡೋದು, ದೇ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಅಲ್ವಾ. ಸೊ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಹೇಳಿದ್ರೆ 2 events are said to be independent if the occurrence of one event does not affect the probability of the occurrence of the other, ಸರಿನಾ. ನೆಕ್ಸ್ಟ್ ಡಿಪೆಂಡೆಂಟ್ ಇವೆಂಟ್, ಆಬ್ವಿಯಸ್ಲಿ ಅದೇ ವೇ ಅರೌಂಡ್, ಉಲ್ಟಾ ಇದು. 2 events are said to be dependent if the occurrence of one event affects the probability of the occurrence of the other event. ಸೊ ಎಕ್ಸಾಂಪಲ್ಲು ಡಿಪೆಂಡೆಂಟು ಹೋಗ್ತಾ ನೋಡ್ತಿಕೊಂಡು ತಕ್ಷಣಕ್ಕೆ ಯೋಚನೆ ಮಾಡೋಕ್ಕಾಗ್ತಾಯಿಲ್ಲ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಇದು ಇಂಪಾರ್ಟೆಂಟ್ ಇದು. ಸೊ 2 events are said to be mutually exclusive if they cannot occur simultaneously. ಒಂದು ಸತಿ ಎರಡೂ ಆಗೋಲ್ಲ. ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಎಕ್ಸಾಂಪಲು ಫ್ಲಿಪ್ಪಿಂಗ್ ಅ ಕಾಯಿನ್ ಫ್ಲಿಪ್ ಮಾಡಿದಾಗ ಹೆಡ್ಡು ಇಲ್ಲ ಅಂತ ಹೇಳಿದ್ರೆ ಟೇಲು. ಸೊ ದಿಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ಹೆಡ್ ಬಂದಾಗ ಟೇಲ್ ಬರೋಲ್ಲ, ಟೇಲ್ ಬಂದಾಗ ಹೆಡ್ ಬರೋಲ್ಲ ಅಲ್ವಾ. ಸೊ ದಿಸ್ ಇಸ್ ಎ ಸಿಂಪಲ್ ಎಕ್ಸಾಂಪಲ್. ಈ ಥರ ಸಿಂಪಲ್ ಎಕ್ಸಾಂಪಲ್ ಇಟ್ಕೊಂಡು ನೀವು ನ್ಯಾಪ್ ಕಟ್ಕೊಂತು ಅಂದರೆ ಈಸಿ ಆಗುತ್ತೆ. ತಕ್ಷಣಕ್ಕೆ ನೀವು ಪಾಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಆದಷ್ಟು ನಾನು ಎಲ್ಲ ಜಾಗದಲ್ಲೂ ನಿಮ್ಗೆ ಈ ಟರ್ಮಿನಾಲಜಿ ಉಪಯೋಗಿಸ್ಕೊಂಡು, ಸೊ ದಟ್ ಯು ಗೆಟ್ ಫೆಮಿಲಿಯರ್, ಗೊತ್ತಿರಬೇಕು ಇವೆಲ್ಲ.